ಸ್ನೇಹಿತರೆ, ನಾವು ಇವತ್ತು ನೋಡ್ತಿರುವಂಥ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂಥ ಪೋನ್ ಮ್ಯಾನ್ ಎನ್ನುವ ಸಿನಿಮಾ. ಈ ಸಿನಿಮಾದಲ್ಲಿ ಅಜೇಶ್ ಎಂಬ ವ್ಯಕ್ತಿ ತುಂಬ ಬಡವನಾಗಿರ್ತಾನೆ. ಅವನೇ ತನ್ನ ತಾಯಿ ಮತ್ತು ತಂಗಿನ ನೋಡ್ಕೊಳ್ತಾ ಇರ್ತಾನೆ. ತನ್ನ ಕೆಲಸವನ್ನ ನಂಬಿ ಜೀವನ ಮಾಡ್ತಿದ್ದ ಇವನು ತನ್ನ ಸ್ನೇಹಿತರ ಮಾತು ಕೇಳಿ ಚಿನ್ನವನ್ನ ಕೊಡ್ತಾನೆ. ಆದರೆ ಅವರು ರಿಟರ್ನ್ ಕೊಡೋದಿಲ್ಲ. ಅಲ್ಲಿಂದ ಅವನ ಜೀವನ ಎಕ್ಕುಟ್ಟೋಗುತ್ತೆ. ಅದಲ್ಲದೆ ಅವನು ಸಾಯುವ ಸ್ಥಿತಿಗೆ ಕೂಡ ಬರ್ತಾನೆ. ಈ ಕಡೆ ಚಿನ್ನ ಇಟ್ಕೊಂಡಿರೋ ವ್ಯಕ್ತಿ ತುಂಬಾನೇ ಟೆರರ್ ವ್ಯಕ್ತಿ ಆಗಿರ್ತಾನೆ. ಅವನ ಜೊತೆ ಇದ್ದು ಹೇಗೆಲ್ಲ ಆಟ ಆಡಿ ಚಿನ್ನ ತಗೊಂಡು ಬರ್ತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡೋಣ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಬೇಗನೆ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಹೊಸ ಸಿನಿಮಾಗಳನ್ನು ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನು ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಕೋಲಮ್ ಎನ್ನುವ ಊರು. ಅಲ್ಲಿ ಬ್ರೂನೋ ಎನ್ನುವನು ರಾಜಕೀಯ ಪಾರ್ಟಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಒಂದು ದಿನ ಬ್ರೂನೋ ಅವರ ಪಾರ್ಟಿಯವರ ಎಲೆಕ್ಷನ್ ಪೋಸ್ಟರ್ಗಳನ್ನು ಚರ್ಚ್ ಗೋಡೆಯ ಮೇಲೆ ಅಂಟಿಸಿರ್ತಾನೆ. ಆದರೆ ಚರ್ಚಿನ ಒಬ್ಬ ವ್ಯಕ್ತಿ ಬ್ರೂನೋ ಅಂಟಿಸಿರೋ ಪೋಸ್ಟರನ್ನು ಕಿತ್ತಾಕ್ತಾನೆ. ಅದಕ್ಕೆ ಬ್ರೂನೋ ಅವನಿಗೆ ರಕ್ತ ಬರೋ ಹಾಗೆ ಹೊಡಿತಾನೆ. ಅದನ್ನು ಮುಟ್ಟಿದ್ರೆ ನೋಡು ಅಂತ ವಾರ್ನಿಂಗ್ ಮಾಡಿ ಹೋಗ್ತಾನೆ. ಈ ಕಡೆ ಬ್ರೂನೋ ಅವರ ತಂಗಿಯನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಅಂತ ಕೇಳಕ್ ಬಂದಿರ್ತಾರೆ. ಇವಳ ಹೆಸರು ಸ್ಟೆಫಿ, ಬ್ರೂನೋ ಅವರ ತಂಗಿ. ಇವಳ ಮದುವೆಗೆ 25 ಸರ್ವನ್ ಚಿನ್ನ ಮಾಡಿಸ್ತೀವಿ ಅಂದ್ರೆ ಮದುವೆ ಮಾಡಿಸೋಣ ಅಂತಾರೆ. ಅಂದ್ರೆ ಸುಮಾರು 15 ಲಕ್ಷದ ಚಿನ್ನ. ಸ್ಟೆಫಿ ಅಮ್ಮ ಕೂಡ ಆಯ್ತು ಅಂತಾರೆ. ನೆಕ್ಸ್ಟ್ ಸ್ಟೆಫಿ ಮತ್ತೆ ಅವ್ರ ಅಮ್ಮ ಗೊತ್ತಿರುವಂತ ಮನೆಗೆ ಹೋಗಿ ಹೆಲ್ಪ್ ಕೇಳ್ತಾರೆ. ಆದರೆ ಯಾರು ಏನು ಸಹಾಯ ಮಾಡೋದಿಲ್ಲ. ಈ ಕಡೆಗೆ ಚರ್ಚ್ ಫಾದರ್ ಅವನಿಗೆ ಹೊಡೆದಿದ್ದಕ್ಕೆ ಬ್ರೂನೋಗೆ ಸಾರಿ ಕೇಳಕ್ಕೆ ಹೇಳ್ತಾನೆ. ಆದರೆ ಬ್ರೂನೋ ಕೇಳೋದೇ ಇಲ್ಲ. ಅವನು ಪಾರ್ಟಿ ಪೋಸ್ಟರನ್ನು ಹರಿದಾಕಿದ್ದಾನೆ ಅಂತಾನೆ. ನೆಕ್ಸ್ಟ್ ಸೀನಲ್ಲಿ ಬ್ರೂನೋ ಅವರ ಅಮ್ಮ ಅವನಿಗೆ ನಾವು ಚಿನ್ನ ಇಲ್ಲದೆ ಹಾಗೆ ಈಗ ಮದುವೆ ಮಾಡಬೇಕು ಅಂತ ಬೈತಾರೆ. ಬ್ರೂನೋ, ನಾನು ಇದನ್ನಲ್ವಾ, ನಾನು ಮತ್ತೆ ಪಾರ್ಟಿಯವರು ಸೇರಿ ತಂಗಿ ಮದುವೆನ ಜೋರಾಗಿ ಮಾಡ್ತೀವಿ ಅಂತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಪಾರ್ಟಿ ಆಫೀಸಲ್ಲಿ ಬ್ರೂನೋ ಪೋಸ್ಟರ್ ಚರ್ಚ್ ಅವನು ಹರಿದಿದ್ದಕ್ಕೆ ಆ ಚರ್ಚ್ ಅವನಿಗೆ ಹೊಡೆದಿದ್ದ. ಈಗ ಅವನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಎಲ್ಲ ಪಾರ್ಟಿ ಮೇಲೆ ಬಂದಿರುತ್ತೆ. ಮ್ಯಾಟರ್ ತುಂಬಾನೇ ದೊಡ್ಡದಾಗಿದೆ ಅಂತ ಮಾತಾಡ್ತಾ ಇರ್ತಾರೆ. ಈ ಕಡೆ ಬ್ರೂನೋ ಅಲ್ಲಿಗೆ ಬರ್ತಾನೆ. ಎಲ್ಲರೂ ಹೋಗ್ತಾರೆ. ಪಾರ್ಟಿ ಮೆಂಬರ್ ಸುನಿಲ್ ಬ್ರೂನೋಗೆ ಆ ಚರ್ಚ್ ವ್ಯಕ್ತಿನ ಹೊಡೆದಿದ್ದಕ್ಕೆ ಅವನು ದೊಡ್ಡ ಇಶ್ಯೂ ಮಾಡಿದ್ದಾನೆ. ನಿನ್ನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿದ್ದಾನೆ. ಅದಲ್ಲದೆ ಪಾರ್ಟಿಯವರು ಕೂಡ ನಿನ್ನನ್ನು ಕಿತ್ತು ಹಾಕಬೇಕು ಅಂತ ಮಾತಾಡ್ತಾ ಇದ್ದಾರೆ ಅಂತಾನೆ. ಬ್ರೂನೋ, ನಾನು ಪಾರ್ಟಿಗೋಸ್ಕರ ಅಲ್ವಾ ಮಾಡಿದ್ದು. ಈಗ ನನ್ನ ತಂಗಿ ಮದುವೆ ಬೇರೆ ಹತ್ರ ಬರ್ತಿದೆ, ಏನು ಮಾಡೋದು ಅಂತಾನೆ. ಸುನಿಲ್, ನಿನ್ನೂ ಸ್ವಲ್ಪ ದಿನ ಎಲ್ಲಾದರೂ ಇರು ಅಂತ ಸುನಿಲ್ ಅವನಿಗೆ ಗೊತ್ತಿರೋ ಹುಡುಗರ ರೂಮಿಗೆ ಕಳಿಸ್ತಾನೆ. ಇವನ ಹೆಸರು ಶರ್ಮಾ. ಈಗ ಬ್ರೂನೋ ಅವನ ಜೊತೆನೇ ಇರ್ತಾನೆ. ಈಗ ಬ್ರೂನೋ ಅವರ ತಂಗಿ ಮದುವೆಗೆ ಅವರ ಪಾರ್ಟಿಯವರು ಹೆಲ್ಪ್ ಮಾಡ್ತಾರಂತ ನಂಬಿದ್ದ. ಅವನು ಕೂಡ ಯಾವುದೇ ಕೆಲಸ ಮಾಡ್ತಾ ಇರೋದಿಲ್ಲ. ಏನ್ ಮಾಡುದು ಅಂತ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾನೆ. ಬ್ರೂನೋ ಫ್ರೆಂಡ್ ಈ ವಿಷಯವನ್ನ ಶರ್ಮಗೆ ಹೇಳ್ತಾನೆ. ನಾವೇ ಏನಾದರೂ ಅವನಿಗೆ ಸಹಾಯ ಮಾಡೋಣ. ಅವನಿಗೆ ತುಂಬಾನೇ ಸಂಬಂಧಿಕರು ಇದ್ದಾರೆ. ಈಗ ನಾವು ಚಿನ್ನವನ್ನ ಇಸ್ಕೊಂಡು ಕೊಡೋಣ. ಅವರ ಸಂಬಂಧಿಕರು ಮದುವೆಗೆ ಬಂದಾಗ ಮುಯಿ ಮಾಡಿದ ದುಡ್ಡನ್ನೇ ಚಿನ್ನದ ಪರವಾಗಿ ತೀರಿಸೋಣ ಅಂತಾನೆ. ಶರ್ಮಾ ಕೂಡ ಹೌದಾ ಸರಿ ಅಂತ ಅವನ ಫ್ರೆಂಡ್ ಬಾಸ್ಟಿನ್ಗೆ ಈ ವಿಷಯವನ್ನೆಲ್ಲ ಹೇಳ್ತಾನೆ. ಬಾಸ್ಟಿನ್ ಕೂಡ ಶರ್ಮಾನ ನಂಬಿ ಓಕೆ ಅಂತಾನೆ. ಅವತ್ತು ರಾತ್ರಿನೇ ಶರ್ಮಾ ಬ್ರೂನೋಗೆ, ನೋಡು, ನಾಳೆ ನೀನು ಮತ್ತೆ ನಿನ್ನ ತಂಗಿ ನಾನು ಹೇಳಿರೋ ಜ್ಯುವೆಲರಿ ಶಾಪಿಗೆ ಹೋಗಿ ಯಾವ ಚಿನ್ನ ಅಂತ ಸೆಲೆಕ್ಟ್ ಮಾಡು. ಅವೆಲ್ಲ ಮದುವೆ ದಿನ ಬೆಳಗ್ಗೆ ಬರುತ್ತೆ ಅಂತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಇವನ ಹೆಸರು ಅಜೇಶ್. ಇವನ ಕೆಲಸ ಹೇಗೆ ಅಂದ್ರೆ ಜ್ಯುವೆಲರಿ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಯಾರಿಗಾದ್ರೂ ಈ ತರ ಚಿನ್ನ ಅರ್ಜೆಂಟ್ ಆಗಿ ಬೇಕು ಅಂದ್ರೆ ಅವ್ರು ಕೇಳಿದಷ್ಟು ಚಿನ್ನವನ್ನ ಅವರಿಗೆ ಕೊಟ್ಟು ಅವನು ಹೇಳಿದ ದಿನದ ಒಳಗಡೆ ಚಿನ್ನ ಅಥವಾ ಅದರ ಹಣವನ್ನ ಕೊಟ್ಟಿಲ್ಲ ಅಂದ್ರೆ ಆ ಚಿನ್ನವನ್ನ ಇಸ್ಕೊಂಡು ಮತ್ತೆ ಜ್ಯುವೆಲರಿ ಶಾಪಿಗೆ ಕೊಡ್ತಾನೆ. ಈ ಕೆಲಸ ಸ್ವಲ್ಪ ರಿಸ್ಕ್ ಆಗೇ ಇರುತ್ತೆ. ಅಜೇಶ್ ಕೂಡ ಈ ಎಲ್ಲ ರೂಲ್ಸ್ಗಳನ್ನ ಹೇಳ್ತಾನೆ. ಬ್ರೂನೋ ಕೂಡ ಸರಿ ಆಯ್ತು ಅಂತಾನೆ. ಅಜೇಶ್, ನೀವು ಚಾಯ್ಸ್ ಮಾಡಿರೋ ಚಿನ್ನವನ್ನ ನಾಳೆ ಅಂದ್ರೆ ಮದುವೆ ದಿನ ಬೆಳಗ್ಗೆ ಕೊಡ್ತೀನಿ ಅಂತಾನೆ. ಅದ್ರ ನೆಕ್ಸ್ಟ್ ಡೇ ನೈಟ್ 9ಕ್ಕೆ ನನಗೆ ಹಣ ಕೊಡಬೇಕು ಅಂತಾನೆ. ಬ್ರೂನೋ ಮತ್ತೆ ಅವನ ಫ್ರೆಂಡ್ಸ್ ಹತ್ರ ಸ್ವಲ್ಪ ಹಣ ಇರುತ್ತೆ. ಈಗ ಮದುವೆಗೆ ಬಂದಿರೋರು ಮತ್ತೆ ಮೂವಿ ಮಾಡಿದ ಹಣವನ್ನ ಸೇರಿಸಿ ಅಜೇಶ್ಗೆ ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಬ್ರೂನೋ ಕೂಡ ಅಜೇಶ್ ಹೇಳಿದ ಕಂಡೀಷನ್ಗೆ ಒಪ್ಕೊಳ್ತಾನೆ. ನೆಕ್ಸ್ಟ್ ಮದುವೆ ದಿನ ಬರುತ್ತೆ. ಸ್ಟೆಫಿ ಮತ್ತೆ ಅವಳ ಅಮ್ಮ ಚಿನ್ನ ತರ್ತಾನೆ ಇಲ್ವಾ ಅಂತ ತುಂಬಾನೇ ಕಾಯ್ತಾ ಇರ್ತಾರೆ. ಈ ಕಡೆ ಬಾಸ್ಟಿನ್ ಶರ್ಮಾ ಕಾಯ್ತಾ ಇರ್ತಾರೆ. ಅಂತೂ ಅಜೇಶ್ ಚಿನ್ನವನ್ನ ತಗೊಂಡ್ ಬರ್ತಾನೆ. ಆ ಚಿನ್ನವನ್ನ ಸ್ಟೆಫಿಗೆ ಕೊಟ್ಟು ನೀವೇ ಸಹಿ ಮಾಡಿ ಅಂತಾನೆ. ಆದ್ರೆ ಅವರ ಅಮ್ಮನ ಬಾಂಡ್ ಪೇಪರ್ಗೆ ಸಹಿ ಹಾಕಿರ್ತಾರೆ. ಅಂದ್ರೆ ಯಾರು ಚಿನ್ನವನ್ನ ಇಸ್ಕೊಂಡಿರ್ತಾರೋ ಅವರೇ ಸಹಿ ಹಾಕ್ಬೇಕಾಗಿರುತ್ತೆ. ಆದ್ರೆ ಅವರ ಅಮ್ಮ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಅವತ್ತು ರಾತ್ರಿ ಸ್ಟೆಫಿ ಎಲ್ಲವನ್ನ ಹಾಕೊಂಡು ಅವಳು ಮತ್ತೆ ಅವರ ಅಮ್ಮ ಕೂಡ ಖುಷಿ ಆಗ್ತಾರೆ. ಇನ್ನೊಂದು ಕಡೆ ಅಜೇಶ್ ಮತ್ತೆ ಎಲ್ಲರೂ ಎಣ್ಣೆ ಪಾರ್ಟಿ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬಂದ ಪಾರ್ಟಿ ಮೆಂಬರ್ ಸುನಿಲ್ ಕೂಡ ಪಾರ್ಟಿಯವರಿಂದ ಏನು ಎಕ್ಸೆಪ್ಟ್ ಮಾಡಬೇಡ ಅಂತಾನೆ. ಅವರ ಅಮ್ಮ ಕೂಡ ಅವರ ರಿಲೇಷನ್ಗಳಿಗೆ ಫೋನ್ ಮಾಡ್ತಾ ಇರ್ತಾರೆ. ಇದಂದ್ರೆ ಅವರು ಅನ್ಕೊಂಡಾಗೆ ಜಾಸ್ತಿ ರಿಲೇಷನ್ಗಳು ಬಂದಿರೋದೇ ಇಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಯಾರು ಬಂದಿರೋದಿಲ್ಲ. ಇನ್ನು ನೆಕ್ಸ್ಟ್ ಸೀನಲ್ಲಿ ಇವನ ಸ್ಟೆಫಿಯನ್ನ ಮದುವೆ ಆಗ್ತಿರೋದು. ಇವನ ಹೆಸರು ಮರಿಯಾನ್. ಇವನೊಬ್ಬ ಲೋಕಲ್ ಆಗಿರ್ತಾನೆ. ಈ ಕಡೆ ಅಜೇಶ್ ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ. ಅಂತೂ ಅವತ್ತು ರಾತ್ರಿ ಅಜೇಶ್ಗೆ ಜ್ಯುವೆಲರಿ ಶಾಪ್ ಓನರ್ ಫೋನ್ ಮಾಡಿ ಟೈಮ್ ಮತ್ತು ದುಡ್ಡು ಇಸ್ಕೊಂಡು ಬಾ ಅಂತಾನೆ. ಈ ಕಡೆ ಅಜೇಶ್ ಬ್ರೂನೋ ಹತ್ರ ಹೋದ್ರೆ ಶರ್ಮಾ ಅಜೇಶ್ಗೆ ಸ್ವಲ್ಪ ಸಮಸ್ಯೆ ಆಗಿದೆ. ನಾವು ಅನ್ಕೊಂಡಿರೋ ತರ ಜಾಸ್ತಿ ರಿಲೇಷನ್ಗಳು ಬಂದಿಲ್ಲ. ಪಾರ್ಟಿ ಕಡೆಯವರು ಮತ್ತೆ ಚರ್ಚ್ ಕಡೆಯವರು ಯಾರು ಬಂದಿಲ್ಲ. ಸ್ವಲ್ಪ ಹಣ ಕಡಿಮೆ ಆಗಿದೆ ಅಂತಾನೆ. ಅಜೇಶ್, ಅದೆಲ್ಲ ನಿಮ್ ಪ್ರಾಬ್ಲಮ್, ನಂಗೆ ಬೇಡ, ಬೇಗ ದುಡ್ಡು ಕೊಡಿ, ಹೋಗ್ತೀನಿ ಅಂತಾನೆ. ಬ್ರೂನೋ ಅವರ ಅಮ್ಮ ಇದ್ದಷ್ಟು ಹಣ ಕೊಡ್ತಾರೆ. ಅದರಲ್ಲಿ ಕೇವಲ 13 ಸರ್ವನ್ ಚಿನ್ನದ ಹಣ ಇರುತ್ತೆ. ಇವ್ರು ತಗೊಂಡಿರೋದು 25 ಸರ್ವನ್. ಇನ್ನೂ 12 ಸರ್ವನ್ ಚಿನ್ನದ ಹಣ ಇರೋದಿಲ್ಲ. ಅಂದ್ರೆ ಸುಮಾರು 7 ರಿಂದ 8 ಲಕ್ಷ. ಅವ್ರು ಏನೇ ಹೇಳಿದ್ರು ಅಜೇಶ್ ಕೇಳೋದಿಲ್ಲ. ನೀವು ಹೋಗಿ ನಿಮ್ಮ ಮಗಳ ಹತ್ರ ಚಿನ್ನ ಇಸ್ಕೊಂಡು ಬನ್ನಿ ಅಂತಾನೆ. ಇಲ್ಲ ನಾನೇ ಹೋಗ್ತೀನಿ ಅಂತಾನೆ. ಅವ್ರ ಅಮ್ಮ ಕೂಡ ಸ್ಟೆಫಿ ಹತ್ರ ಹೋದ್ರೆ ಈಗ ಸ್ಟೆಫಿ ಅವರ ಫಸ್ಟ್ ನೈಟ್ ಆಗ್ತಾ ಇರುತ್ತೆ. ಸ್ಟೆಫಿ, ಅಮ್ಮ ಅವ್ರು ಮಲಗಿದ ಮೇಲೆ ನಾನೇ ಬಂದು ಕೊಡ್ತೀನಿ ಅಂತಾಳೆ. ಇದನ್ನ ಅಜೇಶ್ ಕೇಳಿದಕ್ಕೆ ಮೋಸ ಮಾಡ್ತೀರಾ ಮುದುಕಿ ಅಂತ ಬೈತಾನೆ. ಅದಕ್ಕೆ ಬ್ರೂನೋ ಅವನನ್ನ ಎಳೆದು ತಂದು
ಹೊರಗಡೆ ಗಲಾಟೆ ಮಾಡ್ತಾನೆ. ಆದ್ರೆ ಯಾರೋ ನೋಡೋದಿಲ್ಲ. ಬ್ರೂನೋ ಅವರ ಅಮ್ಮ ನೋಡು ಅವಳ ಗಂಡ ಮಲಗಿದ ಮೇಲೆ ತಂದು ಕೊಡ್ತಾಳಂತೆ, ಅಲ್ಲಿವರೆಗೂ ಸುಮ್ಮನಿರು ಅಂತಾರೆ. ಅಜೇಶ್ ಅವ್ರ ಮಲಗಿದ್ದು ನಂಗೆ ಹೇಗೆ ಗೊತ್ತಾಗ್ಬೇಕು ಅಂತಾನೆ. ಅವರ ರೂಮ್ ಕರೆಂಟ್ ಆಫ್ ಆಗುತ್ತೆ ಅಂತಾರೆ. ಈ ಕಡೆ ಅಜೇಶ್ ಆ ರೂಮ್ ಲೈಟ್ ಕಾಣೋ ಜಾಗಕ್ಕೆ ಹೋಗಿ ಕೂರ್ತಾನೆ. ಚಿನ್ನ ಸಿಗೋವರೆಗೂ ಇಲ್ಲಿಂದ ಹೋಗಲ್ಲ ಅಂತಾನೆ. ಈ ಕಡೆ ಸ್ಟೆಪ್ಪಿ ಫಸ್ಟ್ ನೈಟ್ ಆಗ್ತಾ ಇರುತ್ತೆ. ಅಜೇಶ್ ಅದನ್ನ ನೋಡ್ತಾ ಕೂತಿರ್ತಾನೆ. ನೆಕ್ಸ್ಟ್ ಟೈಮ್ 1 ಗಂಟೆ ಆಗುತ್ತೆ, ಆದ್ರೂ ಲೈಟ್ ಆನಲ್ಲೇ ಇರುತ್ತೆ. ಇದನ್ನ ನೋಡಿ ಬಾಟಲ್ ತಗೊಂಡು ಹೊಡೆಯಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಸ್ಟೆಪ್ಪಿ ಅಮ್ಮ ಬಂದು ಅಳ್ತಾ ಕೈ ಮುಗಿತಾರೆ. ಅವನು ಸುಮ್ಮನೆ ಹೋಗ್ತಾನೆ. ಇಲ್ಲಿ ಟೈಮ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬಿಡುತ್ತೆ. ಅಜೇಶ್ ತಕ್ಷಣ ನೋಡಿದ್ರೆ ಸ್ಟೆಪ್ಪಿ ಮರಿಯನ್ ಜೊತೆಗೆ ಗಂಡನ ಮನೆಗೆ ಹೋಗ್ತಾ ಇರ್ತಾಳೆ. ಇದನ್ನ ನೋಡಿ ಅಜೇಶ್ ಹೋಗೋಕೆ ನೋಡ್ತಾನೆ. ಅವನ ಬೈಕ್ ಗಾಲಿಯನ್ನ ಪಂಚರ್ ಮಾಡಿರ್ತಾರೆ. ಸ್ಟೆಪ್ಪಿ ಅಮ್ಮ ಮಗನೇ 2 ದಿನ ಟೈಮ್ ಕೊಡು, ಅವಳ ಗಂಡ ಸರಿ ಇಲ್ಲ, ಅವಳೇ ಇಲ್ಲಿಗೆ ಬಂದು ಕೊಡ್ತಾಳೆ ಅಂತಾರೆ. ಅಜೇಶ್ ಇಲ್ಲ ನಂಗೆ ಚಿನ್ನ ಬೇಕು, ಅಲ್ಲಿವರೆಗೂ ನಾನು ಹೋಗಲ್ಲ, ಅವಳ ಗಂಡನ ಮನೆ ಎಲ್ಲಿ ಹೇಳಿ ನಾನೇ ಹೋಗ್ತೀನಿ ಅಂತಾನೆ. ಬ್ರೂನೋ ಈ ತರ ಹಠ ಬೇಡ, ಅವನಿರೋದು ಕರಾಬೆರಿಯ, ಅದರ ಹೆಸರು ತಲೆ ಊಟ ಚೆರಿ ಅಂತಾನೆ. ಈ ಹೆಸರನ್ನ ಕೇಳಿದ ಅಜೇಶ್ ಕೂಡ ಸುಮ್ಮನೆ ನಿಲ್ತಾನೆ. ಆದ್ರೆ ಅನಿವಾರ್ಯ, ಈಗ ಅಜೇಶ್ ಚಿನ್ನವನ್ನ ಶಾಪ್ಗೆ ಕೊಡಬೇಕಾಗಿರುತ್ತೆ. ಸರಿ ನಾನೇ ಹೋಗ್ತೀನಿ, ಒಂದು ಚಿನ್ನ ಸಿಗ್ಬೇಕು ಇಲ್ಲ ನನ್ನ ಪ್ರಾಣ ಹೋಗ್ಬೇಕು ಅಂತಾನೆ. ಇನ್ನೊಂದು ಕಡೆ ಸ್ಟೆಪ್ಪಿ ಗಂಡ ಮರಿಯನ್ ಮನೆಯಲ್ಲಿ ರಿಸೆಪ್ಷನ್ ನಡೀತಾ ಇರುತ್ತೆ. ಅವಳ ಮೈ ಮೇಲೆ ಹಾಕಿರುವಂತ ಚಿನ್ನವನ್ನ ನೋಡಿ ಎಲ್ಲರೂ ತುಂಬಾನೇ ಖುಷಿ ಆಗ್ತಾರೆ. ಹಾಗೆ ಸ್ಟೆಪ್ಪಿ ಎಲ್ಲರನ್ನ ನೋಡ್ತಿರುವಾಗ ಅಲ್ಲಿಗೆ ಅಜೇಶ್ ಕೂಡ ಬಂದಿರ್ತಾನೆ. ಈಗ ಅಜೇಶ್ ಬ್ರೂನೋ ಹೇಳಿದ ಕರಾಬೇರಿಗೆ ಬಂದಿರ್ತಾನೆ. ಸ್ಟೆಪ್ಪಿಗೆ ಎಲ್ಲಿ ಎಲ್ಲ ಹೇಳ್ತಾನೆ ಅಂತ ತುಂಬಾ ಭಯ ಆಗುತ್ತೆ. ಇನ್ನೊಂದು ಕಡೆ ಸ್ಟೆಪ್ಪಿ ಅಮ್ಮ ಮತ್ತೆ ಬ್ರೂನೋ ಎಲ್ಲರೂ ಬರ್ತಾರೆ. ಸ್ಟೆಪ್ಪಿ ಅವರ ಅಮ್ಮನಿಗೆ ಹೇಳ್ತಾಳೆ. ಅಜೇಶ್ ಕೂಡ ಅವರ ಪಕ್ಕದಲ್ಲೇ ಬಂದು ಕೂರ್ತಾನೆ. ಅಜೇಶ್ ನಂಗೆ ಚಿನ್ನ ಸಿಗೋವರೆಗೂ ಎಲ್ಲಿಗೂ ಹೋಗೋದಿಲ್ಲ ಅಂತಾನೆ. ಅಲ್ಲೇ ಇದ್ದ ಮರಿಯನ್ ಭಾವ ಅಜೇಶ್ಗೆ ಯಾರನ್ನೇನು ಗೊತ್ತಾಗಿಲ್ಲ ಅಂದ್ರೆ ಅಜೇಶ್ ಸ್ಟೆಪ್ಪಿ ಕಜಿನ್ ಅಂತಾನೆ. ಈ ಕಡೆ ಸ್ಟೆಪ್ಪಿ ಅಮ್ಮ ನೋಡು ಅವರ ಮನೆಯಲ್ಲಿ ಚಿನ್ನದ ವಿಷಯ ಮರೀಲಿ, 2 ದಿನ ಟೈಮ್ ಕೊಡು, ನಿನ್ನ ಚಿನ್ನವನ್ನ ನಾನು ಕೊಡ್ತೀನಿ ಅಂತಾರೆ. ನೆಕ್ಸ್ಟ್ ಅಜೇಶ್ ಮರಿಯನ್ ಇರೋ ಹತ್ರ ಬಂದು ಎಣ್ಣೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲೇ ಬ್ರೂನೋ ಕೂಡ ಇರ್ತಾನೆ. ಅಲ್ಲಿರುವ ಸಂಬಂಧಿಕರು ಬ್ರೂನೋಗೆ ಅಜೇಶ್ ಇವನ್ ಯಾರು ಅಂತ ಕೇಳ್ತಾರೆ. ಬ್ರೂನೋ ದೂರದ ಸಂಬಂಧಿ ಆಗ್ಬೇಕು ಅಂತಾನೆ. ನೆಕ್ಸ್ಟ್ ಬ್ರೂನೋ ಅವರ ಅಮ್ಮ ಅವನೇನಾದ್ರೂ ಕುಡಿದು ಎಲ್ಲ ಬಾಯ್ ಬಿಟ್ರೆ ಹೇಗೆ ಅಂತ ಭಯ ಪಡ್ತಾರೆ. ಬ್ರೂನೋ ಎಲ್ಲರೂ ಹೋದ್ಮೇಲೆ ಅಜೇಶ್ ನನ್ನ ನೋಡಿ ಅವನ ಮೇಲೆ ಕಲ್ಲು ಹಾಕಿ ಸಾಯಿಸೋಕೆ ನೋಡ್ತಾನೆ. ಆದ್ರೆ ಆಗೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾನೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೂನೋ ಮತ್ತೆ ಅಜೇಶ್ ಅಲ್ಲೇ ಇರ್ತಾರೆ. ಸ್ಟೆಪ್ಪಿ ಗಂಡ ಮರಿಯನ್ ಅವನು ತನ್ನದೇ ಆದ ಒಂದು ಸಿಗಡಿ ಮೀನಿನ ಫಾರ್ಮ್ ಅನ್ನ ಇಟ್ಕೊಂಡಿರ್ತಾನೆ. ಅದನ್ನ ಕಾಯಕ್ಕೆ ಅಂತ ಹೊರಡ್ತಾ ಇರ್ತಾನೆ. ಈ ಕಡೆ ಅಜೇಶ್ ಸ್ಟೆಪ್ಪಿಗೆ ನನ್ನ ಚಿನ್ನ ಯಾವಾಗ ಕೊಡ್ತಿ ಅಂದ್ರೆ ಸ್ಟೆಪ್ಪಿ ಯಾವ ಚಿನ್ನ, ನಂಗೆ ಸಿಕ್ಕಿದ್ದು ನಾನು ಯಾರಿಗೂ ಕೊಡೋದಿಲ್ಲ ಅಂತಾಳೆ. ಇದನ್ನ ಕೇಳಿ ಅಜೇಶ್ಗೆ ಕೋಪ ಬಂದು ಚಿನ್ನ ನೀನೇ ಇಸ್ಕೊಂಡಿದ್ದು, ಕೊಡೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತಾನೆ. ಏನಂದ್ರೆ ಇಲ್ಲಿ ಚಿನ್ನ ಇಸ್ಕೊಳ್ಳುವಾಗ ಸ್ಟೆಪ್ಪಿ ಅವರ ಅಮ್ಮ ಬಾಂಡ್ ಪೇಪರ್ಗೆ ಸಹಿ ಹಾಕಿರ್ತಾರೆ. ಸ್ಟೆಪ್ಪಿ ನೀನೇನಾದ್ರೂ ಇಸ್ಕೋಬೇಕು ಅಂದ್ರೆ ಅಲ್ಲಿ ನಿಂತಿರೋ ನನ್ನ ಅಣ್ಣನನ್ನ ಕೇಳು ಅಂತಾಳೆ. ನನ್ನ ಮದುವೆಗೆ ಒಪ್ಪಿಗೆ ಕೇಳಿದ್ರೆ ಈ ರಾಕ್ಷಸನಿಗೆ ಮದುವೆ ಮಾಡಿ ಕೊಟ್ಟಿದ್ದೇನೆ ಅಂತಾಳೆ. ಅಜೇಶ್ ಅವನು ಇದಕ್ಕೆ ಸಂಬಂಧ ಇಲ್ಲ, ನಾನು ಚಿನ್ನ ಸಿಗೋವರೆಗೂ ಇಲ್ಲೇ ಇರ್ತೀನಿ, ನಾನೇ ಕಿತ್ಕೊಂತೀನಿ, ನಿನ್ನ ಸಂಸಾರ ಏನಾಗುತ್ತೆ ನೋಡು ಅಂತಾನೆ. ಈ ಕಡೆ ಮರಿಯನ್ ಕೆಲ ಹುಡುಗರು ಅವನ ಸಿಗಡಿ ಫಾರ್ಮ್ಗೆ ಹೋಗಿ ಸಿಗಡಿ ಮೀನ್ ಕದ್ದಿದ್ದಕ್ಕೆ ಆ ಹುಡುಗರಿಗೆ ರಕ್ತ ಬರೋ ಹಾಗೆ ಹೊಡಿತಾನೆ. ಇದನ್ನ ನೋಡಿದ ಅಜೇಶ್ ಕೂಡ ಭಯ ಪಡ್ತಾನೆ. ಸ್ಟೆಪ್ಪಿ ಅದೇನೋ ಅಂದೆಲ್ಲ ಕಿತ್ಕೊತೀನಿ ಅಂತ, ಕಿತ್ಕೊಂಡು ನೋಡೋಣ ಅಂತಾಳೆ. ನೆಕ್ಸ್ಟ್ ಮರಿಯನ್ ಫ್ರೆಂಡ್ ಕೂಡ ಅವನು ಹಾಗೆ ಅವನ ವಸ್ತುಗಳನ್ನ ಯಾರಾದ್ರೂ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಅವನು ಮೃಗ ಆಗ್ಬಿಡ್ತಾನೆ. ಅದಕ್ಕೆ ನಾವೇ ಅವನ ಜೊತೆ ಸುಮ್ಮನೆ ಇರ್ತೀವಿ ಅಂತಾನೆ. ಈ ಕಡೆ ಬ್ರೂನೋ ಮತ್ತೆ ಅಜೇಶ್ ಅಲ್ಲೇ ರೂಮ್ ಮಾಡ್ತಾರೆ. ಅಜೇಶ್ ನಾನು ಚಿನ್ನ ಸಿಗೋವರೆಗೂ ಎಲ್ಲಿಗೂ ಹೋಗೋದಿಲ್ಲ, ಚಿನ್ನ ಸಿಗ್ಬೇಕು ಇಲ್ಲ ನನ್ನ ಪ್ರಾಣ ಹೋಗ್ಬೇಕು ಅಂತಾನೆ. ಈಗ ಬ್ರೂನೋ ಇಷ್ಟೆಲ್ಲ ಆಗ್ತಿದೆ, ಏನ್ ಮಾಡ್ಬೇಕು ಅಂತ ಅವತ್ತು ರಾತ್ರಿ ಲೈಟ್ ಆಫ್ ಮಾಡಿ ಬಟ್ಟೆ ತಗೋತಾನೆ. ಅಜೇಶ್ ಮಲ್ಕೊಂಡಿರ್ತಾನೆ. ಏನಂದ್ರೆ ಅಜೇಶ್ ನನ್ನ ಸಾಯಿಸೋಕಲ್ಲ, ಬ್ರೂನನ್ನೇ ನೇಣು ಹಾಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅಜೇಶ್ ಬಿಡೋದಿಲ್ಲ. ಇನ್ನೊಂದು ಕಡೆ ಬಾಸ್ಟನ್ ಶರ್ಮಾ ಸ್ಟೆಫಿ ಅವಳ ಅಮ್ಮನಿಗೆ ಫೋನ್ ಮಾಡ್ತಾ ಇರ್ತಾರೆ. ಅವರು ರಿಸೀವ್ ಮಾಡ್ತಾನೆ ಇರೋದಿಲ್ಲ. ಅಜೇಶ್ ಅವನಿಗೆ ಬೈತಾನೆ, ನಿನ್ನ ತಂಗಿ ನನ್ನ ಚಿನ್ನ ತಗೊಂಡೋಗಿದ್ದು, ನಾನು ನೇಣು ಹಾಕೋಬೇಕು, ನೀನು ಒಬ್ಬ ಗಂಡಸ, ಕಷ್ಟಪಟ್ಟು ದುಡಿಯೋಕ್ಕೂ ಬಿಡೋದಿಲ್ಲ ಅಂತಾನೆ. ನನ್ನ ತಾತ ಮುತ್ತಾತ 1 ರೂಪಾಯಿನ ಕೂಡ ಬಿಟ್ಟು ಹೋಗಿಲ್ಲ, ಅದು ನಾನು ಬದುಕ್ತಾ ಇದ್ದೀನಿ, ಇದು ನನ್ನ ಶ್ರಮ ಅಂದ್ರೆ. ಈಗಲೂ ನಾನು ಫೋನ್ ಮಾಡಿದ್ರೆ ಲಕ್ಷ ಲಕ್ಷ ಕೊಡ್ತಾರೆ, ಅದು ನನ್ನ ಮೇಲಿನ ವಿಶ್ವಾಸ ಅಂತಾನೆ. ಅಷ್ಟರಲ್ಲೇ ಜ್ಯುವೆಲರಿ ಶಾಪ್ ಓನರ್ ಮಗ ಬಂದು ಅಜೇಶ್ಗೆ ಅಪ್ಪ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಅಂತ ಹೊಡಿತಾನೆ. ಅಜೇಶ್ ಇಲ್ಲ, ಒಂದು ಪ್ರಾಬ್ಲಮ್ ಆಗಿದೆ, ಆ ಹುಡುಗಿ ಚಿನ್ನ ತಗೊಂಡು ಗಂಡನ ಮನೇಲಿ ಇದ್ದಾಳೆ ಅಂತಾನೆ. ಅವನು ಎಲ್ಲಿ ಹೇಳು, ನಾನೇ ಹೋಗ್ತೀನಿ ಅಂತಾನೆ. ಅಜೇಶ್ ತಲೆವೆಟ್ಟೆ ಚೆರೈ ಅಂತಾನೆ. ಈ ಹೆಸರನ್ನ ಕೇಳಿ ಅವನು ಕೂಡ ಸುಮ್ಮನೆ ಆಗ್ತಾನೆ. ಅವನು ಅಜೇಶ್ಗೆ ಇದನ್ನೆಲ್ಲ ಮೊದಲೇ ಹೇಳ್ಬೇಕು ತಾನೆ ಅಂತಾನೆ. ಅಜೇಶ್ ಅವನಿಗೆ 2 ದಿನ ಟೈಮ್ ಕೊಡು, ನಾನೇ ಇಸ್ಕೊಂಡು ಬರ್ತೀನಿ, ಚಿನ್ನ ಸಿಗಬೇಕು ಇಲ್ಲ ನನ್ನ ಪ್ರಾಣ ಇರಲ್ಲ ಅಂತಾನೆ. ಅಜೇಶ್ ಕೂಡ ಅವನು ನನಗೆ ಹೊಡೆದಿದ್ದು ಪರವಾಗಿಲ್ಲ, ಆದರೆ ಚಿನ್ನ ತರೋಕೆ 2 ದಿನ ಟೈಮ್ ಸಿಕ್ತು ಅಂತಾನೆ. ನೆಕ್ಸ್ಟ್ ಅಜೇಶ್ ಬ್ರೂನೋ ಹತ್ರ ಮರಿಯ ನಂಬರ್ ಇಸ್ಕೊಂಡು ಫೋನ್ ಮಾಡಿ, ಭಾವ ನಾನು ಸ್ಟೆಫಿ ಕಜಿನ್, ನಾಳೆ ಒಂದು ಪಾರ್ಟಿ ಮಾಡೋಣ, ಹೇಗೂ ನಿನ್ನನ್ನು ನೋಡಿದ ಹಾಗೆ ಆಗುತ್ತೆ, ನೀನು ಮಾಡ್ತಿರೋ ಕೆಲಸವನ್ನ ನೋಡಿದ ಹಾಗೆ ಆಗುತ್ತೆ ಅಂತಾನೆ. ಮರಿಯನ್ ಕೂಡ ಸರಿ ಆಯ್ತು, ನಾಳೆ ಬನ್ನಿ ಅಂತಾನೆ. ನೆಕ್ಸ್ಟ್ ಡೇ ಅಜೇಶ್ ಮತ್ತೆ ಶರ್ಮಾ ಬ್ರೂನೋ ಎಲ್ಲರೂ ಬರ್ತಾರೆ. ಮರಿಯಾನ ಒಬ್ನೇ ಈ ಸಿಗಡಿ ಮೀನಿನ ಫಾರ್ಮ್ ಅನ್ನ ನಡೆಸ್ತಾ ಇರ್ತಾನೆ. ಅವತ್ತು ರಾತ್ರಿ ಎಲ್ಲರೂ ಕುಡಿತಾ ಇರ್ತಾರೆ. ಅಜೇಶ್ ನಾನು ಎಷ್ಟೇ ಕುಡಿದ್ರು ಟೈಟ್ ಆಗೋದಿಲ್ಲ ಅಂತಾನೆ. ಹಾಗೆ ಸುಮ್ಮನೆ ಕುಡಿತಾನೆ ಇರ್ತಾನೆ. ಮರಿಯನ್ ಅವನನ್ನೇ ನೋಡ್ತಾ ಇರ್ತಾನೆ. ಅಜೇಶ್ ಈ ಎಣ್ಣೆ ಜೊತೆಗೆ ಒಂದು ಸ್ವಲ್ಪ ಸಿಗಡಿ ಮೀನು ಸಿಕ್ಕಿದ್ರೆ ಚೆನ್ನಾಗಿರೋದು ಅಂತಾನೆ. ಮರಿಯನ್ ಬ್ರೂನೋಗೆ ಅವನ ಮೇಲೆ ಒಂದು ಕಣ್ಣಿಟ್ಟಿರು ಅಂತಾನೆ.
ಅಜೇಶ್ ಮರಿಯನ್ ಕಾಲಲ್ಲಿ ಹಿಡಿದು ಏನಂದಿ ಅಂತ ಬಟನ್ ಕಿತ್ತಾಕ್ಬಿಡ್ತಾನೆ. ಬ್ರೂನೋ ಬಿಡಿಸಿ ಅವರನ್ನೆಲ್ಲ ಕಳಿಸ್ತಾನೆ. ಇಲ್ಲ ಬಾವ, ಅವನೇನೋ ಆತರ ಅಲ್ಲ, ಅವನಿಗೇನೋ ಸ್ವಲ್ಪ ಮಾನಸಿಕ ಒತ್ತಡ ಇದೆ, ಅವನು ಕುಡಿದಿರೋ ಮತ್ತಲ್ಲಿ ಆತರ ಮಾಡಿದ್ದಾನೆ, ಬೇಜಾರಾಗ್ಬೇಡ ಅಂತಾನೆ. ಮರಿಯನ್ ಇಲ್ಲ, ಅವನೇನ್ ಹೇಳಿದ್ದ, ಎಷ್ಟೇ ಕುಡಿದ್ರು ಟೈಟ್ ಆಗೋದಿಲ್ಲ ಅಂತ ಹೇಳಿದ್ದ, ಆದ್ರೆ ನನ್ ಕಾಲರನ್ನ ಹಿಡ್ತಿದ್ದಾನೆ, ಬಿಡಲ್ಲ, ಅವನಿಗೆ ನಾಳೆ ಬೆಳಗ್ಗೆ 3 ಗಂಟೆಗೆ ಟೀ ಅಂಗಡಿ ಹತ್ರ ಬರಕ್ಕೆ ಹೇಳು ಅಂತಾನೆ. ಈ ಕಡೆ ಅಜೇಶ್, ನನಗೂ ಇದೇ ಬೇಕಿತ್ತು, ನಾಳೆ ನಾನು ಇರೋ ವಿಷಯವನ್ನೆಲ್ಲ ಹೇಳ್ತೀನಿ ಅಂತಾನೆ. ಈ ಕಡೆ ಮರಿಯನ್ ಸ್ಟೆಪ್ಪಿಗೆ ಅವನ ಹೆಸರೇನು, ಅವ್ನು ನಿಂಗೆ ಯಾವ ರೀತಿ ಕಜಿನ್ ಆಗ್ಬೇಕು ಅಂತ ಕೇಳ್ತಾನೆ. ಅವಳು ಸುಮ್ಮನೆ ಇರ್ತಾಳೆ. ಮರಿಯನ್ ಹೋಗಿ ಒಂದು ಪೆನ್ ಮತ್ತೆ ಹಾಳೆ ಮತ್ತೆ ನಿನ್ನ ಮೊಬೈಲ್ ತಗೊಂಡ್ ಬಾ ಅಂತಾನೆ. ಸ್ಟೆಪಿ ಅವನು ಹೇಳಿದಾಗೆ ತಗೊಂಡ್ ಬರ್ತಾಳೆ. ಸ್ಟೆಪಿ ಅವನ ಹೆಸರು ಅಜೇಶ್. ಅವಳು ಹಾಳೆಯಲ್ಲಿ ಅವನು ನಮ್ಮ 2ನೇ ಚಿಕ್ಕಮ್ಮನ ಗಂಡನ ತಮ್ಮ ಅಂತ ಬರೆದು ಕೊಡ್ತಾಳೆ. ನಿಮ್ಮ ಅಮ್ಮನಿಗೆ ಕಾಲ್ ಮಾಡು ಅಂತಾನೆ. ಮರಿಯನ್ ಸ್ಟೆಪಿ ಅಮ್ಮನಿಗೆ ಅಜೇಶ್ ನಿಮ್ಗೆ ಏನಾಗ್ಬೇಕು ಅಂತ ಕೇಳ್ತಾನೆ. ಅವರಮ್ಮ ಇದನ್ನ ಕೇಳಿದ ತಕ್ಷಣ ಫೋನ್ ಕಟ್ ಮಾಡ್ಬಿಡ್ತಾಳೆ. ನಿಮ್ಮ ಅಣ್ಣನಿಗೆ ಫೋನ್ ಮಾಡು ಅಂತಾನೆ. ಸ್ಟೆಪಿ ಈಗ ನಿಜ ಹೇಳ್ತಾಳೆ. ಅವನು ಜ್ಯುವೆಲರಿ ಶಾಪ್ ಅಲ್ಲಿ ಕೆಲಸ ಮಾಡೋನು, ಅವನಿಗೆ ನಾವು ಸ್ವಲ್ಪ ಚಿನ್ನವನ್ನ ಕೊಡ್ಬೇಕು, ಮದುವೆಗೆ ಹಾಕಿರೋ ಎಲ್ಲ ಚಿನ್ನವನ್ನ ಸಾಲ ತಗೊಂಡಿದ್ವಿ, ಮೈ ಮಾಡಿರೋ ದುಡ್ಡಲ್ಲಿ ಎಲ್ಲ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ವಿ, ಆದ್ರೆ ಮದುವೆ ಮುಯ್ ಕಡಿಮೆ ಬಂದಿದ್ರಿಂದ ಈಗ ಅದರಲ್ಲಿ ಸ್ವಲ್ಪ ಚಿನ್ನವನ್ನ ಅವನಿಗೆ ಕೊಡ್ಬೇಕು ಅಂತಾಳೆ. ಮರಿಯನ್ ಎಷ್ಟು ಕೊಡ್ಬೇಕು ಅಂತ ಕೇಳ್ತಾನೆ. ಸ್ಟೆಪಿ 12,000 ಅಂತಾಳೆ, ಅಂದ್ರೆ ಸುಮಾರು 7 ರಿಂದ 8 ಲಕ್ಷ. ಮರಿಯನ್ ಅವಳಿಗೆ ಹೊಡೆಕೆ ಹೋಗ್ತಾನೆ. ಅವರ ಅಮ್ಮನಿಗೆ ಮೋಸ ಮಾಡಿಬಿಟ್ಲು ಅಂತಾನೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮರಿಯನ್ ಹೇಳಿದ ರೀತಿ ಅಜೇಶ್ ಅವನ ಹತ್ರ ಬರ್ತಾನೆ. ಅಜೇಶ್ ಮರಿಯನ್ಗೆ ನಿನ್ನ ಶರ್ಟ್ ಹರಿದಿದ್ದಕ್ಕೆ ಸಾರಿ ಅಂತ ಹೊಸ ಶರ್ಟ್ ಕೊಡ್ತಾನೆ. ಮರಿಯನ್ ಅದನ್ನ ಸುಟ್ಟಾಕ್ತಾನೆ. ಮರಿಯನ್ ಅಜೇಶ್ಗೆ ನೀನ್ ಯಾಕೆ ನನ್ನ ಕಾಲ್ ಹಿಡಿದಿದ್ದು, ನಿಂಗೆ ನನ್ನ ಮೇಲೆ ಯಾಕೆ ಅಷ್ಟು ಕೋಪ ಅಂತಾನೆ. ನಿನ್ ಮೇಲೆ ಯಾವ್ದು ಕೋಪ ಇಲ್ಲ, ನಿಂಗೆ ಇದಕ್ಕೂ ಸಂಬಂಧ ಇಲ್ಲ, ನಿನ್ನ ಹೆಂಡತಿಗೂ ಇದಕ್ಕೂ ಸಂಬಂಧ, ಈಗಾಗಲೇ ನಿಂಗೆ ವಿಷಯ ಗೊತ್ತಾಗಿದೆ, ಈಗ ನಾನು ಜ್ಯುವೆಲರಿ ಶಾಪಲ್ಲಿ ಕಳ್ಳ ಆಗ್ಬಿಟ್ಟಿದ್ದೀನಿ, ಕೆಲಸಕ್ಕೆ ಹೋಗಿ 1 ವಾರ ಆಯ್ತು, ನೀನೇ ಆ ಚಿನ್ನವನ್ನ ಕೊಡು ಅಂತಾನೆ. ಮರಿಯನ್ ಅದೆಲ್ಲ ನಂಗೆ ಗೊತ್ತಿಲ್ಲ, ನಂಗೆ ಅದು ವರದಕ್ಷಿಣೆ ಆಗಿ ಸಿಕ್ಕಿರೋದು, ಅದರಲ್ಲಿ ನನ್ನ ತಂಗಿ ಮದುವೆ ಮಾಡಬೇಕು, ಮತ್ತೆ ನಮ್ಮ ಅಕ್ಕನಿಗೆ ವರದಕ್ಷಿಣೆ ಅಂತ ಕೊಡ್ಬೇಕು ಅಂತಾನೆ. ಹೀಗೆ ಅಜೇಶ್ ಮಾತಾಡ್ತಾ ನೀನೊಬ್ಬ ಕಳ್ಳ ಅಂತ ಏನೇನೋ ಮಾತಾಡ್ತಾನೆ. ಅಷ್ಟರಲ್ಲಿ ಮರಿಯನ್ ಅವನಿಗೆ ಚಾಕುವಿನಿಂದ ಚುಚ್ಚಿ ಬಿಡ್ತಾನೆ. ನೆಕ್ಸ್ಟ್ ಮರಿಯನ್ ಚಾಕುವನ್ನ ನದಿಯಲ್ಲಿ ತೊಳಿತಾನೆ. ಇದನ್ನ ಸ್ಟೆಪಿ ಕೂಡ ನೋಡ್ತಾಳೆ. ನೆಕ್ಸ್ಟ್ ಅವಳ ಅಣ್ಣ ಬ್ರೂನೋಗೆ ಫೋನ್ ಮಾಡಿ ಮರಿಯನ್ ಅಜೇಶ್ನ ಚುಚ್ಚಿ ಬಿಟ್ಟಿದ್ದಾನೆ ಅಂತಾಳೆ. ನೆಕ್ಸ್ಟ್ ಡೇ ಬ್ರೂನೋ ಸ್ಟೆಪಿ ಹತ್ರ ಬಂದು ಅಮ್ಮನಿಗೆ ಹುಷಾರಿಲ್ಲ ಅಂತ ಸ್ಟೆಪಿನ ಕೊಲಂಗೆ ಕರ್ಕೊಂಡು ಹೋಗ್ತಾನೆ. ಬ್ರೂನೋ, ಸ್ಟೆಪಿ ಮತ್ತೆ ಬಾಸ್ಟಿನ್ ಸೇರಿ 3 ಅಜೇಶ್ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಯಾರು ಇರೋದಿಲ್ಲ. ಅವ್ರ ಅಮ್ಮನ ಹತ್ರ ಹೋಗ್ತಾರೆ. ಅವ್ರು ಕೂಡ ಅವ್ನು 2 ದಿನ ಆಯ್ತು ಫೋನ್ ಮಾಡಿ, ಅವರು ಅವ್ನು ಇರೋ ಜಾಗ ಅಡ್ಡ ಇಟ್ಟು ಕೆಲಸ ಮಾಡ್ತಾ ಇದ್ದಾನೆ, ಅವ್ನು ಸಿಕ್ಕಿದ್ರೆ ನಂಗೆ ಫೋನ್ ಮಾಡಕ್ಕೆ ಹೇಳಿ ಅಂತಾರೆ. ನೆಕ್ಸ್ಟ್ ಇದನ್ನ ಕೇಳಿ ಸ್ಟೆಪಿ ತುಂಬಾನೇ ಬೇಜಾರಾಗ್ತಾಳೆ. ಬ್ರೂನೋ ಮತ್ತೆ ಅವರ ಫ್ರೆಂಡ್ಸ್ ಕೂಡ ಹುಡುಕ್ತಾರೆ. ನೆಕ್ಸ್ಟ್ ಸ್ಟೆಪಿ ಅವಳ ಗಂಡ ಮರಿಯನ್ ಮನೆಗೆ ಬರ್ತಾಳೆ. ಸ್ಟೆಪಿ ಅವನ ಚಿನ್ನವನ್ನ ಅವನಿಗೆ ಕೊಡೋಣ ಅಂತ ಎಲ್ಲ ಕಡೆ ಹುಡುಕ್ತಾಳೆ. ಆದ್ರೆ ಮರಿಯನ್ ಬೀರಲ್ಲಿ ಇಟ್ಟು ಲಾಕ್ ಮಾಡ್ಕೊಂಡು ಹೋಗಿರ್ತಾನೆ. ಅವತ್ತು ರಾತ್ರಿ ಮರಿಯನ್ ಬೀರ್ಕಿ ಇಡೋದನ್ನ ನೋಡ್ತಾಳೆ. ನೆಕ್ಸ್ಟ್ ಡೇ ಬೆಳಗ್ಗೆ ಚಿನ್ನವನ್ನ ತಗೊಳ್ತಾ ಇರ್ತಾಳೆ. ಅವರ ಮಾವ ನೋಡ್ತಾನೆ. ಅವರ ಮಾವನೇ ಸರಿ ಹೋಗು, ಈ ಬಸ್ಸಲ್ಲಿ ನೀನು ಹೋದಾಗೆ ಬೇಗ ಹೋಗು ಅಂತಾನೆ. ಸ್ಟೆಪಿ ಬಸ್ ಹತ್ಕೊಂಡು ಹೋಗುವಾಗ ಮರಿಯನ್ ಫ್ರೆಂಡ್ ನೋಡ್ತಾನೆ. ಅಲ್ಲಿ ಜಾತ್ರೆ ಇರೋದ್ರಿಂದ ಬಸ್ ಮುಂದಕ್ಕೆ ಹೋಗ್ತಾ ಇರೋದಿಲ್ಲ. ಅಲ್ಲಿಗೆ ಬಂದ ಮರಿಯನ್ ಅವಳಿಗೆ ಹೊಡೆದು ಆ ಚಿನ್ನ ನನಗೆ ಸೇರಿದ್ದು ಅಂತ ಮನೆ ಕರ್ಕೊಂಡು ಹೋಗಿ ಇವಳು ಇಲ್ಲೇ ಬಿದ್ದಿರ್ಬೇಕು, ಇವಳನ್ನ ಇಲ್ಲಿಗೂ ಬಿಡಬೇಡ ಅಂತಾನೆ. ನೆಕ್ಸ್ಟ್ ಡೇ ಒಂದು ಜಾತ್ರೆಯಲ್ಲಿ ಒಂದು ಬಾತುಕೋಳಿ ಪಂದ್ಯ ಇರುತ್ತೆ. ಏನಂದ್ರೆ ಸುಮಾರು ಬಾತುಕೋಳಿಯಲ್ಲಿ ಒಂದು ಬಾತುಕೋಳಿಗೆ ಬಟ್ಟೆ ಕಟ್ಟಿರ್ತಾರೆ. ಆ ಬಾತುಕೋಳಿ ಹಿಡಿದ್ರೆ ಪಂದ್ಯ ಗೆದ್ದ ಹಾಗೆ. ಅದಕ್ಕೆ ಮರಿಯನ್ ಕೂಡ ಇಳಿತಾನೆ. ಪಂದ್ಯ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಅಜೇಶ್ ಕೂಡ ಬರ್ತಾನೆ. ಅವನನ್ನ ನೋಡಿ ಕೂಗೋಕೆ ಸ್ಟಾರ್ಟ್ ಮಾಡ್ತಾನೆ. ಮರಿಯನ್ ಅಜೇಶ್ನ ನೋಡಿ ಶಾಕ್ ಆಗಿ ಅವನ ಹತ್ರ ಬರ್ತಾನೆ. ಅಜೇಶ್, ನೀನೇನೇ ಮಾಡಿದ್ರು ನಂಗೆ ಏನಾಗೋದಿಲ್ಲ, ಒಂದು ಚಿನ್ನವನ್ನ ಕೊಡು, ಇಲ್ಲ ನನ್ನ ಕೊಂದು ಮಣ್ಣಲ್ಲಿ ಹೂತಾಕ್ಬಿಡು ಅಂತಾನೆ. ಹಾಗೆ ಅವನನ್ನ ನೋಡಿ ಕುಕ್ಕ ಅವಮಾನ ಮಾಡ್ತಾನೆ. ನೆಕ್ಸ್ಟ್ ಅವತ್ತು ರಾತ್ರಿ ಜಾತ್ರೆಗೆ ಹೋಗ್ತಾ ಇರ್ತಾರೆ. ಮರಿಯನ್ ಸ್ಟೆಪಿಗೆ ಪೂರ್ತಿ ಚಿನ್ನ ಹಾಕೋ ಅಂದ್ರೆ ಸ್ಟೆಪಿ ಇದು ಮೋಸ ಮಾಡಿದ ಚಿನ್ನ, ಅವನಿಗೆ ಸೇರಿದ್ದು, ನಾನು ಹಾಕೋಲ್ಲ ಅಂತಾಳೆ. ಉಳಿದ 13,000 ಚಿನ್ನ ಮಾತ್ರ ಹಾಕೊಂಡಿರ್ತಾಳೆ. ಮರಿಯನ್ ಅದನ್ನ ತನ್ನ ಹತ್ರ ಇಟ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಜಾತ್ರೆಯಲ್ಲಿ ಅವರ ಫ್ರೆಂಡ್ಸ್ ಕೂಡ ಇರ್ತಾರೆ. ಈ ಕಡೆ ಮರಿಯನ್ ಸ್ಟೆಪಿ ಬರ್ತಾ ಇದ್ದಂತೆ ಅಜೇಶ್ ಅಲ್ಲೇ ಇರ್ತಾನೆ. ಮರಿಯನ್ ಆ ಚಿನ್ನವನ್ನ ನೀನೆ ತಂದು ನಂಗೆ ಕೊಡ್ತೀಯಾ, ನೋಡ್ತಾ ಇರು ಅಂತಾನೆ. ಸ್ಟೆಪಿಗೆ ಸರಿಯಾಗಿ 12 ಗಂಟೆಗೆ ಚರ್ಚ್ ಗ್ರೌಂಡ್ ಅಲ್ಲಿ ಕಾಯ್ತಾ ಇರು, ನಾನು ಚಿನ್ನ ತಗೊಂಡು ಬಂದು ನಿಂಗೆ ಬಾಯಿ ಹೇಳಿ ಹೋಗ್ತೀನಿ ಅಂತಾನೆ. ನೆಕ್ಸ್ಟ್ ಮರಿಯನ್ ಅವರ ಹುಡುಗರಿಗೆ ಸ್ಟೆಪ್ಪಿಗಳನ್ನ ನೋಡ್ತಾ ಇರು ಅಂತಾನೆ. ಹಾಗೆ ಮರಿಯನ್ ಸುತ್ತಮುತ್ತ ನೋಡ್ತಾನೆ, ಮತ್ತೆ ಅಜೇಶ್ ಎಲ್ಲೂ ಕಾಣೋದೇ ಇಲ್ಲ. ಆಗ ಅಜೇಶ್ ಕಾಲ್ ಮಾಡ್ತಾನೆ. ಇವಾಗ ಅವನೆಲ್ಲಿದ್ದಾನೆ ಅಂದ್ರೆ ಮರಿಯನ್ನ ಸಿಗಡಿ ಫಾರ್ಮ್ ಅಲ್ಲಿ ಇರ್ತಾನೆ. ಫೋನ್ ಮಾಡಿ, ನಾನು ಇವಾಗ ನಿನ್ನ ಜಾಗದಲ್ಲಿ ಇದ್ದೀನಿ, ನೀನು ಇಲ್ಲಿಗೆ ಬಂದು ನನ್ನ ಚಿನ್ನವನ್ನ ವಾಪಸ್ ಕೊಟ್ಟಿಲ್ಲ ಅಂದ್ರೆ ನಿನ್ನ ಈ ಎಲ್ಲ ಸಿಗಡಿಗಳನ್ನ ಕೆರೆಗೆ ಬಿಡ್ತೀನಿ ಅಂತಾನೆ. ಈಗ ಇಲ್ಲಿ ಇರೋ ಎಲ್ಲ ಸಿಗಡಿಗಳ ಬೆಲೆ ನನ್ನ ಚಿನ್ನಕ್ಕಿಂತ 10 ಪಟ್ಟು ಜಾಸ್ತಿನೇ ಇದೆ ಅಂತಾನೆ. ಈ ಕಡೆ ಮರಿಯನ್ ಏನ್ ಮಾಡುದು ಅಂತ ತುಂಬಾನೇ ಟೆನ್ಷನ್ ಆಗಿ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಮರಿಯನ್ ಅವನ ಸಿಗಡಿ ಫಾರ್ಮ್ಗೆ ಬರ್ತಾನೆ. ಅಜಯ್ ಸಿಗಡಿ ಗೇಟ್ ಅನ್ನ ಓಪನ್ ಮಾಡ್ತಾ ಇರ್ತಾನೆ. ಮರಿಯನ್ ಚಿನ್ನವನ್ನ ಎಸೆದ್ಮೇಲೆ ಅಜಯ್ ಚಿನ್ನ ತಗೊಂಡು ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮರಿಯನ್ ಸಿಗಡಿ ಮೀನಿನ ಗೇಟ್ ಕ್ಲೋಸ್ ಮಾಡಿ ಅವನ ಹಿಂದೆ ಹೋಗ್ತಾನೆ. ಇಬ್ರು ತುಂಬಾನೇ ಜಗಳ ಮಾಡ್ತಾರೆ. ಮರಿಯನ್ ಅವನ ಸಾಯಿಸಕ್ಕೆ ಅಂತ ಹೋಗ್ತಾ ಇರ್ತಾನೆ. ನೆಕ್ಸ್ಟ್ ಅಜಯ್ ಚಿನ್ನ ತಗೊಂಡು ಅಲ್ಲೇ ಮಿಷಿನ್ ರೂಮ್ ಅಲ್ಲೇ ಕೂತಿರ್ತಾನೆ. ಮರಿಯನ್ ಅವನನ್ನ ನೋಡಿ ಅಲ್ಲೇ ಇಬ್ರು ಜಗಳ ಮಾಡ್ತಾ ಇರ್ತಾರೆ. ಮರಿಯನ್ ಅವನಿಗೆ ತುಂಬಾನೇ ಹೊಡಿತಾನೆ. ಮರಿಯನ್ ಅಲ್ಲಿ ಬಿದ್ದಿರೋ ಎಲ್ಲ ಚಿನ್ನವನ್ನು ಆರಿಸ್ಕೋಬೇಕು ಅಂದಾಗ ಅಜೇಶ್ ಅವನನ್ನ ಹಿಂದೆಯಿಂದ ಒದ್ಬಿಡ್ತಾನೆ. ಆಗ ಮಿಷಿನ್ ಅಲ್ಲಿ ಮರಿಯನ್ನ ಕೈ ಸಿಕ್ಕಾಕೊಂಡ್ಬಿಡುತ್ತೆ. ಅಜೇಶ್, ನಾನು ಹೇಳಿದ್ದೆ ತಾನೆ ಚಿನ್ನವನ್ನ ನೀನೇ ಕೊಡ್ತೀಯ ಅಂತ, ನೋಡು
ಅಜೇಶ್ ಕಣೋ ನಾನು ಅಂತ ಎಲ್ಲ ಚಿನ್ನವನ್ನ ತಗೊಂಡು ಹೋಗ್ತಾನೆ. ಅಷ್ಟರಲ್ಲಿ ಮರಿಯನ್ ಕಡೆಯವರು ಬರ್ತಾರೆ. ಅಲ್ಲಿಗೆ ಬ್ರೂನೋ ಕೂಡ ಬರ್ತಾನೆ. ಬ್ರೂನೋ ಅಜೇಶ್ಗೆ ನೀನು ಹೋಗು, ನಾನು ಇವರನ್ನ ನೋಡ್ಕೊಂತೀನಿ ಅಂತ ಕಳಿಸ್ತಾನೆ. ನೆಕ್ಸ್ಟ್ ಅಜೇಶ್ ಸ್ಟೆಫಿಗೆ ಹೇಳಿದ ರೀತಿ ಚರ್ಚ್ ಗ್ರೌಂಡ್ಗೆ ಬರ್ತಾನೆ. ಸ್ಟೆಫಿ ಕೂಡ ಅಲ್ಲೇ ಕಾಯ್ತಾ ಇರ್ತಾಳೆ. ಅಜೇಶ್ ಚಿನ್ನವನ್ನ ತೋರಿಸಿ ನಂಗೆ ನನ್ನ ಚಿನ್ನ ಸಿಕ್ತು, ಈಗ ನಿನ್ನ ಜೀವನನೇ ಕೆಡುತ್ತೆ ಅಂತಾನೆ. ಸ್ಟೆಫಿ ಕೂಡ ನಾನು ಇಲ್ಲಿ ಇರೋದಿಲ್ಲ ಅಂತಾಳೆ. ನೆಕ್ಸ್ಟ್ ಅಜೇಶ್ ಮತ್ತೆ ಸ್ಟೆಫಿ ಇಬ್ರು ಕೊಲ್ಲಂಗೆ ಹೋಗ್ತಾರೆ. ಅಜೇಶ್ ನೀನು ನಾನು ಸೋತ್ ಬಂದ್ರೆ ನಂಗೆ ನಿನ್ನ ಮೈ ಮೇಲಿರುವ 12,000 ಚಿನ್ನ ಕೊಡಕ್ಕೆ ಅಂತ ನೀನು ಅಲ್ಲಿಗೆ ಬಂದಿದ್ದೀ ಅಂತ ನಂಗೆ ಗೊತ್ತು ಅಂತಾನೆ. ಸ್ಟೆಫಿ ಕೂಡ ನಂಗೆ ಈ ಯಾವ ಚಿನ್ನನೇ ಬೇಡ ಅಂತ ತೆಗೆದು ಇಟ್ಕೊಂತಾಳೆ. ಸ್ಟೆಫಿಗೆ ಅಜಯ್ ನೀನು ಚಿನ್ನ ಹಾಕಿಲ್ಲ ಅಂದ್ರೆ ಚೆನ್ನಾಗಿ ಕಾಣ್ತೀಯ ಅಂತಾನೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ.